rahmatullahi ta'ala barakatuh. ಪ್ರೀತಿಗಳೇ ನಿಮ್ಮ ಮುಹಮ್ಮದ್ ಸಬಾ ಮಂಗಳೂರು. ಈ ಪ್ರಪಂಚದಲ್ಲಿ ಸೃಷ್ಟಿಕರ್ತನಾದಂತಹ ಅಲ್ಲಾಹ ಸೃಷ್ಟಿಸಿದಂತಹ ಒಂದು ಅದ್ಭುತ ಜೀವಿಯಾಗಿದೆ ಮನುಷ್ಯ ಎಂಬುದರಲ್ಲಿ ಯಾರಿಗೂ ತರ್ಕವಿಲ್ಲದಂತಹ ವಿಷಯವಾಗಿದೆ. ನಾವೊಮ್ಮೆ ಚಿಂತಿಸಿ ನೋಡುವಂತಹ ಸಂದರ್ಭದಲ್ಲಿ ಈ ಮನುಷ್ಯನಿಗೆ ಇಷ್ಟೊಂದು ದೊಡ್ಡ ಪ್ರಾಮುಖ್ಯತೆ, ಇಷ್ಟೊಂದು ದೊಡ್ಡ ಮಹತ್ವ ಹೇಗೆ ಬರುತ್ತದೆ ಎಂದು ನಾವು ಚಿಂತಿಸಿ ನೋಡಿದರೆ ಅದಕ್ಕಿರುವಂತಹ ಉತ್ತರ ಮನುಷ್ಯನಿಗೆ ಚಿಂತಿಸುವಂತಹ ಒಂದು ಶಕ್ತಿ ಇದೆ, ಅರಿವನ್ನು ಸಂಪಾದಿಸುವಂತಹ ಒಂದು ಶಕ್ತಿ ಇದೆ. ಅದರಿಂದ ಅವನಿಗೆ ಅಷ್ಟೊಂದು ದೊಡ್ಡ ಪ್ರಾಮುಖ್ಯತೆ ಲಭಿಸಿದೆ. ನಾವು ಒಬ್ಬ ಮನುಷ್ಯನಾದಂತವನು ಎಲ್ಲಾ ಸಮಯದಲ್ಲಿಯೂ ನಾಲೆಜ್ ಅನ್ನು ಹುಡುಕುವವನಾಗಿರಬೇಕು, ತನ್ನ ಅಜ್ಞಾನವನ್ನು ತೊಲಗಿಸುವವನಾಗಿರಬೇಕು. ಇಂಗ್ಲಿಷಿನಲ್ಲಿ ಒಂದು ಮಾತಿದೆ, he who knows not he is foolish. ಅವನು ನೀವು ಬಿಟ್ಟು ಬಿಡಿ, ಅವನ ಪಾಡಿಗೆ ನೀವು ಅವನನ್ನು ಬಿಟ್ಟು ಬಿಡಿ. He who knows not he is innocent. ಅವನೊಬ್ಬ innocent. ಅವನಿಗೆ you teach him, ಅವನಿಗೆ ನೀವು ಕಲಿಸಿಕೊಡಿ. He who knows he is intelligent. He is a wiser. ಅವನಿಂದ ನೀವು ಜ್ಞಾನವನ್ನು ಕರಗತ ಮಾಡಿಕೊಳ್ಳಿ. ಓ ಗೆಳೆಯರೇ, ನಮ್ಮ ಈ ಚಿಕ್ಕ ಜೀವನದಲ್ಲಿ ನಾವು ಸ್ವಂತ ತಪ್ಪು ಮಾಡಿ ನಮ್ಮ ತಪ್ಪುವಿನಿಂದ ಎಷ್ಟು ಬಾರಿ ನಮಗೆ ಪಾಠವನ್ನು ಕಳೆಯಲು ಸಾಧ್ಯ. ಬುದ್ಧಿವಂತರು ಹೇಳುತ್ತಾರೆ ಈ ಪ್ರಪಂಚದಲ್ಲಿರುವಂತಹ ಜನರು ಮಾಡುವಂತಹ ತಪ್ಪುಗಳನ್ನು ಆ ತಪ್ಪುಗಳಿಂದ ಅವರು ಕಂಡುಕೊಂಡಂತಹ ಪಾಠವನ್ನು ನೀವು ಕಲಿತುಕೊಳ್ಳಿ. ಆಗ ನಿಮ್ಮ ಜೀವನವು ಸಾರ್ಥಕವಾಗುತ್ತದೆ. ಮತ್ತೊಂದು ನಾಲೆಜ್ ಇರುವಂತಹ ಒಂದು ಫ್ಯಾಕ್ಟರ್ ಆಗಿದೆ. ಮತ್ತೊಬ್ಬರ ಮೋಟಿವೇಶನ್ ಮೂಲಕ ನಾವು ಜ್ಞಾನವನ್ನು ಕರಗತ ಮಾಡಿಕೊಳ್ಳುವುದು. ಆ ಮೋಟಿವೇಶನ್ ಕೆಲವೊಮ್ಮೆ ತಾಯಿಯ ಭಾಗದಿಂದಾಗಿರಬಹುದು, ತಂದೆಯ ಭಾಗದಿಂದಾಗಿರಬಹುದು, ಗೆಳೆಯನ ಭಾಗದಿಂದಾಗಿರಬಹುದು, ಕೆಲವೊಮ್ಮೆ ಮೇಷ್ಟ್ರನ ಭಾಗದಿಂದಾಗಿರಬಹುದು. ಇದಕ್ಕೊಂದು ಉತ್ತಮವಾದಂತಹ ಒಂದು ಚರಿತ್ರೆ ಇದೆ. ನಮ್ಮ ರಾಷ್ಟ್ರಪತಿಯಾದಂತಹ ಡಾಕ್ಟರ್ ಅಬ್ದುಲ್ ಕಲಾಂ ಜಿ ಅವರೊಂದು ತನ್ನ ಜೀವನದ ಕಥೆಯನ್ನು ವಿವರಿಸುತ್ತಾರೆ. ಅವರು ಪ್ರಾಥಮಿಕ ಶಾಲೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಶಾಲೆಗೆ ಒಮ್ಮೆ ಒಂದು ಮೇಷ್ಟ್ರು ಬರುತ್ತಾರೆ. ಅಬ್ದುಲ್ ಕಲಾಂ ಜಿ ಅವರು ಎಷ್ಟು ಸೊಗಸಾಗಿ ಅದನ್ನು ಬಣ್ಣಿಸುತ್ತಾರೆ ಹೇಳಿದರೆ ಅವರು ಬಂದು ಬೋರ್ಡಲ್ಲಿ ಹಕ್ಕಿಯ ಚಿತ್ರವನ್ನು ಬರೆಸಿ ಮಕ್ಕಳೇ ಇಲ್ಲಿ ನೋಡಬೇಕು ನೀವು ಇಲ್ಲಿ ಪಕ್ಷಿಯು ಆಕಾಶದಲ್ಲಿ ಹೇಗೆ ಹಾರುತ್ತದೆ ಎಂದು ಹೇಳಿದರೆ ತನ್ನ ಎರಡು ರೆಕ್ಕೆಗಳನ್ನು ಹಿಂದಕ್ಕೆ ಬಡಿದುಕೊಂಡು ಗಾಳಿಯಲ್ಲಿ ಹಾರಿ ಹೋಗುತ್ತದೆ ಎಂದು ಹೇಳುತ್ತಾರೆ. ಹಾಗೆ ಮಕ್ಕಳೇ, ನೀವು ಸಹ ಈ ಜಗತ್ತು ತುಂಬಾ ದೊಡ್ಡ ವಿಶಾಲವಾಗಿದೆ, ಈ ಪ್ರಪಂಚದಲ್ಲಿ ನೀವು ಚಲಿಸು ಹೇಳುವಂತಹ ಒಬ್ಬರು ಮೇಷ್ಟ್ರು ಡಾಕ್ಟರ್ ಅಬ್ದುಲ್ ಕಲಾಂ ಜಿ ಅವರಿಗಿದ್ದರು. ಒಂದು ದಿವಸ ಆ ಮೇಷ್ಟ್ರು ಅವರು ಈ ಮಕ್ಕಳನ್ನೆಲ್ಲ ಕರೆದುಕೊಂಡು ರಾಮೇಶ್ವರಂನ ಆ ಸಮುದ್ರದ ತೀರಕ್ಕೆ ಕರೆದುಕೊಂಡು ಹೋಗಿ ಮಕ್ಕಳೇ ಅಲ್ಲಿ ನೋಡಿ ಆ ಹಕ್ಕಿ ಎಷ್ಟು ಚೆನ್ನಾಗಿ ತನ್ನ ರೆಕ್ಕೆಗಳನ್ನು ಹಿಂದಕ್ಕೆ ಪಡೆದುಕೊಂಡು ಹಾರುತ್ತಿದೆ, ಹಾಗೆ ನೀವು ಹಾರಬೇಕು. ಆಗ ಅಬ್ದುಲ್ ಕಲಾಂ ಜಿ ಅವರು ಕೇಳುತ್ತಾರೆ, ಸರ್ ಈ ವಿಮಾನಗಳು ಹೇಗೆ ಹಾರುತ್ತದೆ ಸರ್? ಅದಕ್ಕೆ ರೆಕ್ಕೆಯನ್ನು ಬಡಿಲಿಕ್ಕೆ ಸಾಧ್ಯವಿಲ್ಲ, ಅಷ್ಟೊಂದು ಜನರನ್ನು ಕೂರಿಸಿಕೊಂಡು ಹೇಗೆ ಹಾರುತ್ತದೆ ಸರ್ ಅಂತ ಕೇಳುವಂತಹ ಸಂದರ್ಭದಲ್ಲಿ ಆ ಪ್ರಾಮಾಣಿಕರಾದಂತಹ ಮೇಷ್ಟ್ರು ಹೇಳುತ್ತಾರೆ, ಅಯ್ಯೋ ನನಗೂ ಸಹ ಗೊತ್ತಿಲ್ಲ ಮಗು, ನಾನು ಕೂಡ ವಿಮಾನವನ್ನು ಎಂದಿಗೂ ಹತ್ತಿರದಿಂದ ಕಂಡಿಲ್ಲ ಎಂದು ಹೇಳುತ್ತಾ ಪ್ರಾಮಾಣಿಕವಾಗಿ ಉತ್ತರಿಸುತ್ತಾರೆ. ಮಾತ್ರವಲ್ಲದೆ ಅಲ್ಲಿಂದ ಆ ಮೇಷ್ಟ್ರು ತನ್ನ ಕರ್ತವ್ಯವನ್ನು ನಿಭಾಯಿಸುತ್ತಾರೆ. ಏ ಅಬ್ದುಲ್, ನೀನು ಹಾಗೆ ಆಗಬಾರದು. ನೀನು ಸ್ವಂತ ವಿಮಾನವನ್ನು ಕಂಡುಹಿಡಿದು ನೀನು ಆ ವಿಮಾನವನ್ನು ಚಂದ್ರದ ತನಕ ತೆಗೆದುಕೊಂಡು ಹೋಗಬೇಕೆಂದು ಅಲ್ಲಿಂದ ಅವರಿಗೆ ಮೋಟಿವೇಶನ್ ಮಾಡುತ್ತಾರೆ. ನಂತರ ಅಬ್ದುಲ್ ಕಲಾಂ ಹೇಳುತ್ತಾರೆ, ನಾನು ಪ್ರಾಥಮಿಕ ಶಾಲೆ ಮುಗಿಸಿ ಯೂನಿವರ್ಸಿಟಿಗೆ ಹೋದಂತಹ ಸಂದರ್ಭದಲ್ಲಿಯೂ, ಇಸ್ರೋಗೆ ಹೋದಂತಹ ಸಂದರ್ಭದಲ್ಲಿಯೂ, ನಾಸಕ್ಕೆ ಹೋದಂತಹ ಸಂದರ್ಭದಲ್ಲಿಯೂ ಆ ಒಂದು ಮಾತು ನನ್ನ ಹೃದಯದಲ್ಲಿ ಜಡಪಡಿಸುತ್ತಿತ್ತು. ಮತ್ತೊಮ್ಮೆ ಹೇಳುತ್ತಾರೆ, ಆ ರಾಮೇಶ್ವರಂನಲ್ಲಿ ಆ ಬಂಡೆಯ ಮೇಲೆ ಆ
ನನ್ನ ಮೇಷ್ಟ್ರನ ವೈಜ್ಞಾನಿಕ ಸಿದ್ಧಾಂತಗಳ ಮಾತುಗಳು ಇಂದಿಗೂ ನನ್ನನ್ನು ಮುಂದೆ ಹೋಗಲು ಪ್ರೋತ್ಸಾಹಿಸುತ್ತದೆ. ಹಾಗೆ ವಿಚಿತ್ರವಾದಂತಹ ಕೆಲವೊಂದು ನಮ್ಮ ಮೋಟಿವೇಶನ್ಗಳು ಮತ್ತೊಂದು ನಾಲೆಜ್ ಇರುವಂತಹ ಫ್ಯಾಕ್ಟರ್ ಆಗಿದೆ. ಮತ್ತೊಬ್ಬನ ಅಶಕ್ತತೆಯಿಂದ ನಾವು ಪಾಠವನ್ನು ಕಲಿತುಕೊಳ್ಳುವುದು. ಇದಕ್ಕೆ ಒಂದು ಅತ್ಯುತ್ತಮವಾದಂತಹ ಒಂದು ಕಥೆ ಎಂದು ಹೇಳಿದರೆ ಒಂದು ದಿವಸ ಕಾಡೆಂದು ಹೇಳುವಂತಹ ಸಂದರ್ಭದಲ್ಲಿ ಹಲವಾರು ಪ್ರಾಣಿಗಳಿರುತ್ತದೆ. ಅದರಲ್ಲಿ ಒಂದು ಆಕರ್ಷಕವಾದಂತಹ ತುಂಬಾ ನೋಡಲು ಚಂದವಿರುವಂತಹ ಒಂದು ಪ್ರಾಣಿಯಾಗಿದೆ ಮೊಳ. ಈ ಮೊಳವನ್ನು ಎಲ್ಲಾ ಪ್ರಾಣಿಗಳು ತಿಂದು ತೇಗಲು ಸಿಂಹ ಬರುತ್ತದೆ, ಹುಲಿ ಬರುತ್ತದೆ. ಈಗ ಒಂದೊಂದು ಪ್ರಾಣಿಗಳು ಒಂದೊಂದು ದಿವಸ ಒಂದೊಂದು ಮೊಳವನ್ನು ತೆಗೆದುಕೊಂಡು ಹೋಗುತ್ತದೆ. ಇದನ್ನು ಕಂಡಂತಹ ಮೊಳಗಳೆಲ್ಲ ಬೇಸರವಾಯಿತು. ಹೀಗೆ ಒಂದೊಂದು ದಿನ ನಮ್ಮ ಒಂದೊಂದು ಮಿತ್ರನ್ನು ತೆಗೆದುಕೊಂಡು ಹೋದರೆ ಕೊನೆಗೆ ನಾವು ಯಾರು ಇಲ್ಲಿ ಬದುಕಿರುವುದಿಲ್ಲ. ಎಷ್ಟು ದಿನ ನಾವು ಹೀಗೆ ಹೆದರಿಕೊಂಡು ಭಯಪಟ್ಟುಕೊಂಡು ಈ ಕಾಡಲ್ಲಿ ಜೀವಿಸುವುದು ಎಂದು ಹೇಳಿ ಅವರು ಚರ್ಚೆ ಮಾಡುತ್ತಾರೆ. ನಂತರ ಅದರಲ್ಲಿದ್ದಂತಹ ಒಂದು ಹಿರಿಯ ಮೊಳ ಹೇಳುತ್ತದೆ, ನಮಗೆ ಎಲ್ಲರೂ ಸತ್ತು ಬಿಡುವ. ಅಲ್ಲಿರುವಂತಹ ಕೊಳಕ್ಕೆ ನಾವೆಲ್ಲ ಹೋಗಿ ಒಮ್ಮೆಲೆ ನಂತರ ನಮಗೆ ಯಾವುದನ್ನು ಹೆದರಬೇಕಾದಂತಹ ಅವಶ್ಯಕತೆ ಇಲ್ಲ. ಈ ಕಾಡಿನಲ್ಲಿ ನಮಗೆ ಹೆದರಿಕೊಂಡು ನಮ್ಮನ್ನು ತಿಂದು ಬಿಡುವುದೋ ಅಥವಾ ನಮ್ಮನ್ನು ಕೊಂದು ಬಿಡುವುದೋ ಎಂದು ಹೆದರಿಕೊಂಡು ಈ ಕಾಡಲ್ಲಿ ನಮಗೆ ಜೀವಿಸುವಂತಹ ಒಂದು ಅವಶ್ಯಕತೆ ಇರುವುದಿಲ್ಲ ಎಂದು ಹೇಳಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನದಿಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಬೇಕಾಗಿ ತಯಾರಾಗುತ್ತಾರೆ. ಹಾಗೆ ಅವರೆಲ್ಲರೂ ಮಾರ್ಚ್ ಫಾಸ್ಟ್ ಮಾಡುತ್ತಾ ನದಿಯ ಕಡೆ ಧಾವಿಸುತ್ತಾರೆ. ಹಾಗೆ ನದಿ ಕಡೆ ಹೋದಂತಹ ಸಂದರ್ಭದಲ್ಲಿ ನಮಗೆ ನೋಡಬಹುದು ಅಲ್ಲಿ ತುಂಬಾ ಆ ಕೊಳದ ಹತ್ತಿರ ನದಿಯ ಹತ್ತಿರದಂತಹ ಕೊಳದ ಹತ್ತಿರ ಹಲವಾರು ಕಪ್ಪೆಗಳಿವೆ. ಈ ಕಪ್ಪೆಗಳು ಈ ಮೊಳಗಳನ್ನು ಕಂಡಂತಹ ಸಂದರ್ಭದಲ್ಲಿ ಆ ನದಿಗೆ ಹಾರಿಬಿಡುತ್ತದೆ. ಇದನ್ನು ಕಂಡಂತಹ ಅದರಲ್ಲಿದ್ದಂತಹ ಒಂದು ಕಿರಿಯ ಮೊಳ ಅಯ್ಯೋ, ನಮ್ಮನ್ನು ಕಂಡು ಯಾಕೆ ಈ ಕಪ್ಪೆಗಳು ಆ ನದಿಗೆ ಹಾರಿದವು ಎಂದಿಗೆ ಚಿಂತಿಸುತ್ತಿರುವಂತಹ ಸಂದರ್ಭದಲ್ಲಿ ತಟಸ್ಥನೆ ಹಿರಿಯ ಮೊಳ ಹೇಳುತ್ತದೆ, ಇವರು ನಮಗೆ ಬೇಗ ಹಾರಿಬಿಡುವ. ಆಗ ಕಿರಿಯ ಮೊಳ ಹೇಳುತ್ತದೆ, ಹಾರಲಿಕ್ಕೆ ಸಮಯವಾಗಲಿಲ್ಲ. ಯಾತಕ್ಕೆ ಬೇಕಾಗಿ ಈ ಕಪ್ಪೆಗಳು ನಮ್ಮನ್ನು ನೋಡಿ ಹೆದರಿದವು. ಹಾಗಾದರೆ ಇಲ್ಲಿ ನಮ್ಮನ್ನು ಹೆದರುವವರಿದ್ದಾರೆ, ನಾವು ಮಾತ್ರವಲ್ಲ ಹೆದರುವುದು. ನಮ್ಮನ್ನು ಹೆದರುವವರು ಬದುಕಿರುವಾಗ ನಾವು ಯಾಕೆ ಸಾಯಬೇಕು ಎಂದು ಹೇಳುತ್ತಾ ಮತ್ತೊಬ್ಬರ ಅಶಕ್ತತೆಯಿಂದ ಅವರು ಪಾಠವನ್ನು ಕಲಿಯುತ್ತಾರೆ. ಹೀಗೆ ನಮ್ಮ ಜೀವನ ಎಂದು ಹೇಳುವುದು ಪಾಠ ಕಲಿಯುವಂತಹ ಒಂದು ಜೀವನವಾಗಿದೆ ಎಂದು ಹೇಳುತ್ತಾ ನಮ್ಮ ಮಾತುಗಳು